ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಪ್ರತಿಯೊಂದು ತೋಟದಲ್ಲಿ ಕಾಡುವಂತಹ ದೊಡ್ಡ ಸಮಸ್ಯೆ ಎಂದರೆ ಅರಳು ಉದುರುವುದು ಅಥವಾ ಅಂಡೊಡಕ. ಏಕೆಂದರೆ ಬಂದಿರುವ ಅಡಿಕೆಯು ಕೈ ಬಾರದಂತೆ ಆಗುತ್ತದೆ. ಹೌದು, ಅಡಿಕೆ ತೋಟದಲ್ಲಿ ಎಳೆಯ ಕಾಯಿ ಒಡೆದು ಬೀಳುವ ಸಮಸ್ಯೆ ಇದ್ದೇ ಇದೆ. ಎಲ್ಲರೂ ಸೂಕ್ತ ಪರಿಹಾರಕ್ಕಾಗಿ ಸಿಕ್ಕವರ ಅಭಿಪ್ರಾಯಗಳನ್ನು ಕೇಳುತ್ತಿರುತ್ತಾರೆ. ಯಾವ ಪರಿಹಾರ ಕೈಗೊಂಡರೂ ಕಾಯಿ ಒಡೆಯುವಿಕೆ ಅಥವಾ ಅಂಡೊಡಕ ಮಾತ್ರ ಕಡಿಮೆಯಾಗೋದೇ ಇಲ್ಲ ಅನ್ನುವ ವಿಚಾರದಲ್ಲೇ ಇರುವುದು. ಕೆಲವರ ಅಡಿಕೆ ತೋಟದಲ್ಲಿ 10-15% ಫಸಲು ಅಂಡೊಡಕದಿಂದ ಹಾಳಾಗುತ್ತದೆ. ಕಾಯಿ ಬಲಿತಂತೆ ಬುಡದಲ್ಲಿ ಉದುರಿ ಬಿದ್ದು ರಾಶಿ ರಾಶಿ ಹಾಳಾದ ಕಡಿಕೆ ಕಾಣಿಸಿಕೊಳ್ಳುತ್ತದೆ. ಕೆಲವರು ಬೋರಾನ್ ಕೊರತೆಯಿಂದ ಹೀಗಾಗುತ್ತದೆ ಎನ್ನುತ್ತಾರೆ. ಇನ್ನು ಕೆಲವರು ಸತುವಿನ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆಯಿಂದ ಹೀಗಾಗುತ್ತದೆ ಎನ್ನುತ್ತಾರೆ. ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಬಳಸಿ ಈ ವರ್ಷ ಸರಿಯಾಗದಿದ್ದರೂ ಮುಂದಿನ ವರ್ಷ ಸರಿಯಾಗಬಹುದು ಎಂಬ ಸಮಾಧಾನ ಪಟ್ಟುಕೊಂಡು ಇರುತ್ತಾರೆ. ಅಂಡೊಡಕಕ್ಕೆ ಪರಿಹಾರ ಕಂಡವರು ಬಹಳ ಕಡಿಮೆ. ಬೇರೆ ಬೇರೆ ಪೋಷಕಾಂಶಗಳನ್ನು ಕೊಟ್ಟು ಸರಿ ಮಾಡಿದ ಉದಾಹರಣೆಗಿಂತ ತನ್ನಷ್ಟಕ್ಕೆ ಸರಿಯಾದದ್ದೇ ಹೆಚ್ಚು. ಅಂಡೊಡಕ ಎಂಬುದು ಪೋಷಕಾಂಶಗಳ ವ್ಯತ್ಯಯದಿಂದ ಆಗುತ್ತದೆ ಎಂಬ ಬಗ್ಗೆ ಇನ್ನೂ ಯಾವುದೇ ಸುಳಿವು ಇಲ್ಲ. ತಜ್ಞರು ಕಾಯಿ ಒಡೆಯುವುದಕ್ಕೆ ಬೋರಾನ್ ಕೊರತೆ ಎನ್ನುತ್ತಾರೆ. ಬೋರಾನ್ ಕೊಡುವುದರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸಬಹುದು ಎನ್ನುತ್ತಾರೆ. ಆದರೆ ಬೋರಾನ್ ಕೊಟ್ಟು ಇದನ್ನೂ ಸರಿಪಡಿಸಿದವರು ತುಂಬ ಕಡಿಮೆ. ಕೆಲವರು ಸತು ಕೊರತೆಯಿಂದ ಹೀಗೆ ಆಗುತ್ತದೆ ಎನ್ನುತ್ತಾರೆ. ಸತುವಿನ ಸಲ್ಫೇಟ್ ಕೊಟ್ಟವರ ತೋಟದಲ್ಲಿಯೂ ಇದು ಸರಿಯಾದ ನಿರ್ದೇಶನ ಇಲ್ಲ. ಇನ್ನು ಕೆಲವರು ಕ್ಯಾಲ್ಸಿಯಂ ಕೊರತೆಯಿಂದ ಆಗುತ್ತದೆ ಎನ್ನುತ್ತಾರೆ. ಇದಕ್ಕಾಗಿ ಕ್ಯಾಲ್ಸಿಯಂ ನೈಟ್ರೇಟ್ ಅಥವಾ ಸುಣ್ಣ ಹಾಕಿಯೂ ನೋಡಿದುಂಟು. ಅಡಿಕೆ ಉದುರುವುದು ಇದರಿಂದಲೂ ನಿಂತಿಲ್ಲ. ಹಾಗಾದರೆ ಇದು ಯಾವ ಸಮಸ್ಯೆ? ಏನು ಪರಿಹಾರ ಇಲ್ಲವೇ? ಎಲ್ಲ ಅಡಿಕೆ ಬೆಳೆಗಾರರ ಈ ಸಮಸ್ಯೆಗೆ ಉತ್ತರ ಇನ್ನೂ ಅಸ್ಪಷ್ಟ. ಮೇಲಿನ ಎಲ್ಲ ಪರಿಹಾರಗಳಿಗೂ ಒಂದು ಚಾನ್ಸ್ ಕೊಡಿ. ಅವುಗಳೆಂದರೆ ಬೋರಾನ್, ಜಿಂಕ್, ಕ್ಯಾಲ್ಸಿಯಂ. ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಪ್ರತಿ ಗಿಡಕ್ಕೆ ಕೊಡಿ. 1000 ಮರಗಳು ಇದ್ದಲ್ಲಿ 10-20 ಹೆಚ್ಚೆಂದರೆ 50 ಮರಗಳಿಗೆ ಮಾತ್ರ ಈ ಸಮಸ್ಯೆ ಇರುತ್ತದೆ. ಎಲ್ಲವೂ ಒಂದೇ ಕಡೆ ಇರುವುದಿಲ್ಲ. ಒಂದೊಂದು ಕಡೆ ಇರುವುದು ನಮಗೆಲ್ಲ ಗೊತ್ತಿದೆ. ಹಾಗಿರುವಾಗ ಆ ಸಸಿಗೆ ಮಾತ್ರವೇ ಯಾಕೆ ಪೋಷಕಾಂಶದ ಕೊರತೆ ಉಂಟಾಗಲು ಸಾಧ್ಯ? ಎಲ್ಲ ಗಿಡ ಮರಗಳಿಗೂ ಏಕ ಪ್ರಕಾರ ಗೊಬ್ಬರಗಳನ್ನು ಪೂರೈಕೆ ಮಾಡುವಾಗ ಕೆಲವು ಸಸಿಗಳ ಮರಗಳಲ್ಲಿ ಮಾತ್ರ ಈ ಸಮಸ್ಯೆ ಉಂಟಾಗುತ್ತದೆ ಎನ್ನುತ್ತಾರೆ. ಅದು ಯಾವ ಪೋಷಕಾಂಶದ ಕೊರತೆಯೂ ಅಲ್ಲ. ಒಂದು ವೇಳೆ ಅದು ಪೋಷಕಾಂಶ ಕೊಟ್ಟಾಗ ಅದಕ್ಕೆ ಸ್ಪಂದಿಸಿ ಸರಿಯಾಗಿದ್ದೇ ಆದರೆ ಆ ಸಸ್ಯಕ್ಕೆ ತಳಿಗುಣದಲ್ಲೇ ಆ ಪೋಷಕದ ಅಗತ್ಯ ಹೆಚ್ಚು ಇರಬಹುದು. ಇಂತಹದ್ದು ಆಗುವುದು ತುಂಬ ಅಪರೂಪ. ಹಾಗಾಗಿ ಈ ಅರಳು ಉದುರುವುದು ಮತ್ತು ಅಂಡು ಒಡಕಕ್ಕೆ ಫಲ ನೀಡಬಹುದಾದ ಪರಿಹಾರಗಳನ್ನು ಸಾಮಾನ್ಯವಾಗಿ ಅಂಡೊಡಕ ಸಮಸ್ಯೆ ಉಂಟಾಗುವುದು ಮಳೆ ಬಂದ ತರುವಾಯ. ಮಳೆ ಬಂದು ನೆಲ ತೇವ ಆದಾಗ ಅಡಿಕೆ ಒಡೆದು ಬೀಳುತ್ತದೆ. ಬೀಳುವ ಮುಂಚೆ ಕಾಯಿಗಳು ಎಳೆಯದ್ದಾಗಿದ್ದರೂ ಹಣ್ಣಾದ ಬಣ್ಣ ಕಾಣಿಸುತ್ತದೆ. ಮಳೆ ಬರುವ ಸಮಯದಲ್ಲೇ ಈ ಸಮಸ್ಯೆ ಹೆಚ್ಚಾದ ಕಾರಣ ಸ್ವಲ್ಪ ಮಟ್ಟಿಗೆ ಸಾರಜನಕದ ಹೆಚ್ಚಿನ ಹೀರುವಿಕೆ ಅಂದರೆ ಇಂಟೇಕ್ ಅಥವಾ ಬಳಕೆಯಿಂದಾಗಿ ಆಗುತ್ತದೆ ಎಂದು ಊಹಿಸಬಹುದು. ಮೊದಲ ಮಳೆಗೆ ಸಾರಜನಕ ಹೆಚ್ಚಿನ ಪ್ರಮಾಣದಲ್ಲಿ ನೆಲಕ್ಕೆ ದೊರೆಯುತ್ತದೆ. ಸಸ್ಯಗಳು ಅದನ್ನು ಹೇರಳವಾಗಿ ಬಳಸಿಕೊಳ್ಳುತ್ತವೆ. ಆಗ ಇತರ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಹಾಗಾಗಿ ಮಳೆಗಾಲ ಪ್ರಾರಂಭದ ಸಮಯದಲ್ಲೇ ಇಂತಹ ಮರಗಳಿಗೆ ರಂಜಕ ಮತ್ತು ಪೊಟ್ಯಾಷ್ ಮಾತ್ರ ಪೂರೈಕೆ ಮಾಡಬೇಕು. ಹಾಗಾಗಿ ಕೊನೆಯದಾಗಿ ಈ ಅರಳು ಉದುರುವುದನ್ನು ನಾವು ತಡೆಗಟ್ಟಲು ನಮ್ಮ ತೋಟದಲ್ಲಿ ನಾವು ಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಅದರಲ್ಲಿಯೂ ಸಹ ಪ್ರತಿಯೊಂದು ಗಿಡಕ್ಕೆ ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಾದಂತಹ ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 200-250 ಗ್ರಾಂ ಅಂದರೆ 10 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಈ ರೀತಿಯಲ್ಲಿ 200-250 ಗ್ರಾಂ ಮಿಶ್ರಣ ಮಾಡಿ ಗಿಡಗಳಿಗೆ ಕೊಡುವುದರಿಂದ ಆ ಒಂದು ಗಿಡಗಳು ಉತ್ತಮ ರೀತಿಯಲ್ಲಿ ಪೋಷಕಾಂಶಗಳನ್ನು ಹೀರಿಕೊಂಡು ಇಳುವರಿಗೆ ಸಹಾಯ ಮಾಡುತ್ತದೆ. ಒಂದು ವೇಳೆ ಎಲ್ಲ ಪೋಷಕಾಂಶಗಳು ಕೊಟ್ಟರೂ ಸಹ ಈ ಸಮಸ್ಯೆ ಕಂಡಿದ್ದಲ್ಲಿ ಆವಾಗ ನಾವು ನಮ್ಮ ಮಣ್ಣಿನಲ್ಲಿ ಕೊರತೆ ಇದೆ ಎಂದು ಗುರುತಿಸಬಹುದು. ಮಣ್ಣಿನ ಒಂದು ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಮಣ್ಣಿನ ಆರೋಗ್ಯಕ್ಕಾಗಿ ಮಣ್ಣನ್ನು ಟೆಸ್ಟ್ ಮಾಡಿ ಮತ್ತು ಅದರ ಆಧಾರದ ಮೇಲೆ ಗೊಬ್ಬರ ಕೊಡಿ.